ಬನ್ನಿ ಇವತ್ತು ಅವರೆಕಾಳಿನ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿತ್ತು. ಒಮ್ಮೆ ಟ್ರೈ ಮಾಡಿ. ಈ ರೀತಿ ಗ್ರೇವಿ ನಾನು ಹಿಂದೆಂದು ಮಾಡಿ ಊಟ ಮಾಡಿರಲಿಲ್ಲ. ನೋಡಿ 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ ನಾವು ಬಿಡಿಸಿಟ್ಟಂತಹ ಅವರೆಕಾಳನ್ನು ಹಾಕಿ, ಬೇಕಿದ್ರೆ ನೀವು ನೆನೆಸ್ಬಿಟ್ಟು ಅವರೆಕಾಳನ್ನು ಕಿಚಿಕ್ಬಿಟ್ಟು ಕೂಡ ನೀವು ಗ್ರೇವಿನ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಸಾಸಿವೆ ಚಟಪಟ ಅಂದ ತಕ್ಷಣ ನೋಡಿ ಈ ರೀತಿ ನಾವು ಬಿಡಿಸಿಟ್ಟಂತಹ ಅವರೆಕಾಳನ್ನು ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ನ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ನಮಗೆ ಅವರೆಕಾಳು ಬೇಗ ಬೆಂದು ಬಂದುಬಿಡುತ್ತೆ. ಇಷ್ಟು ಉಪ್ಪು ಹಾಕಿದರೆ ಸಾಕು. ದೊಡ್ಡ ಉಪ್ಪಿನ ಅಳತೆ ತೋರಿಸಿದ್ದೀನಿ, ಅಷ್ಟು ಹಾಕಿಬಿಡಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹೊಡೆಸೋಣ. ಈ ಗ್ರೇವಿ ಬಂದುಬಿಟ್ಟು ರೊಟ್ಟಿಗೆ, ಚಪಾತಿಗೆ, ಹಾಗೆ ಅನ್ನಕ್ಕೂ ಕೂಡ ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ತುಂಬ ರುಚಿಯಾದ ಅವರೆಕಾಳು ರೆಸಿಪಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯ ತನಕ ನೋಡಿ. ಕೇವಲ ಒಂದು ವಿಷಲ್ ಬಂದುಬಿಟ್ರೆ ಸಾಕು, ನಮಗೆ ಅವರೆಕಾಳು ಬೆಂದಂದಿರುತ್ತೆ. ಆನಂತರ ಮೀಡಿಯಮ್ ಗಾತ್ರದ 2ರಿಂದ 3 ಈರುಳ್ಳಿ, ಒಂದು 5ರಿಂದ 6 ಹಸಿ ಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 3 ಟೊಮೊಟೊ, ಮೀಡಿಯಮ್ ಸೈಜ್ನ 3 ಟೊಮೊಟೊ, ಹಾಗೆ ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಕಾಳುಮೆಣಸಿನಕಾಳು, ಚಕ್ರ ಮೊಗ್ಗು, ಸ್ವಲ್ಪ ಒಂದು 2 ಇಂಚಿನಷ್ಟು ಶುಂಠಿ, ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಧನಿಯಾ. ಈ ಒಣ ಪದಾರ್ಥಗಳು ಏನಿದೆಯಲ್ಲ, ಬೆಳ್ಳುಳ್ಳಿ, ಕಾಳುಮೆಣಸಿನಕಾಳು, ಆಮೇಲೆ ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಶುಂಠಿ, ಬೆಳ್ಳುಳ್ಳಿ, ಈ ಧನಿಯಾ ಕಾಳನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿ ತಗೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಅವರೆಕಾಳು ನಮ್ಮದು ಆಲ್ರೆಡಿ ಒಂದು ವಿಷಲಿಗೆ ಬೆಂದು ಬಂದುಬಿಟ್ಟು. ಈ ರೀತಿ ಈಚೆಗೆ ನೋಡಿದರೆ ಸಾಕು ಫ್ರೆಂಡ್ಸ್, ನಮಗೆ ಅವರೆಕಾಳು ಬೆಂದಿದೆಯೋ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅವರೆಕಾಳನ್ನ ಈ ರೀತಿ ಹಣ್ಣಿನಂಗೆ ಬೇಯಿಸ್ಕೊಂಡು ಬಿಡಿ. ಆನಂತರ ಒಂದು ಪ್ಯಾನ್ಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಹಾಕಿದ್ದೀನಿ, ಹಾಗೆ ಟೊಮೊಟೊನೂ ಹೆಚ್ಚಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಮಸಾಲೆನೂ ಎಣ್ಣೆ ಹಾಕ್ಬಿಟ್ಟು ನೀವು ನೀಟಾಗಿ ಹುರ್ಕೊಂಡ್ಬಿಡಿ. ಚಕ್ಕೆ, ಲವಂಗ, ಹಾಗೆ ಚಕ್ರ ಮೊಗ್ಗು ಮತ್ತು ಲವಂಗನ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈ ಎಲ್ಲ ಮಸಾಲೆಗಳನ್ನು ಫ್ರೈ ಮಾಡಿಕೊಂಡು ಕೊನೆಗೆ ಕೊತ್ತಂಬರಿ ಅಥವಾ ಧನಿಯಾ ಕಾಳನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ, ಎಲ್ಲ ಮಸಾಲೆನೂ ನಾನು ಪ್ರತಿಯೊಂದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಇದು ಘಮ ತುಂಬ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ನಂತರ ನೋಡಿ ನಾನು ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. 1 ಬಟ್ಲದಷ್ಟು ಹಸಿ ಕೊಬ್ಬರಿ ಹಾಕಿ, ನಂತರ ನಾವು ಹುರಿದಿಟ್ಟಂತಹ ಎಲ್ಲ ಮಸಾಲೆಗಳನ್ನು ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಗ್ರೇವಿಗೆ ಮಸಾಲೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಮಸಾಲೆಗಳನ್ನು ಮಿಕ್ಸಿಗೆ ಹಾಕಿಬಿಟ್ಟು ನಾವು ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಇವಾಗ ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಅಲ್ಲಂದರೆ ಒಣ ಮೆಣಸಿನ್ಕಾಯಿನ ಕೂಡ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದರೆ ಅಮೇಜಿಂಗ್, ಸೂಪರ್, ಸಖತ್ತಾಗುತ್ತೆ ರೆಸಿಪಿ. ಒಣ ಮೆಣಸಿನ್ಕಾಯಿ ಕೂಡ ಹಾಕಿ ನೀವು ಇದನ್ನು ರೆಸಿಪಿನ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆಲ್ಲ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು 4 ಟೇಬಲ್ ಟೀ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆಯನ್ನು ಹಾಕಿ, ಹಾಗೆ ಹೆಚ್ಚಿಟ್ಟಂತಹ 2 ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಕಿಬಿಟ್ಟು, ಆನಂತರ ಹೆಚ್ಚಿದ 4 ಹಸಿ ಮೆಣಸಿನಕಾಯಿ, ಅಚ್ಚು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಇದ್ದರೆ ಇದನ್ನಿಷ್ಟನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿದ ಮೇಲೆ ಇದಕ್ಕೆ ಹೆಚ್ಚಿಟ್ಟಂತಹ ಟೊಮೊಟೊ ಕೂಡ ನಾನು ಹಾಕ್ತೀನಿ. ಇದಿಷ್ಟು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಇವಾಗ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಅವರೆಕಾಳು ಗ್ಯಾಸ್ ಆಗೋದ್ರಿಂದ ಸ್ವಲ್ಪ ಹಿಂಗೆ ಹಾಕಿದರೆ ನನಗೇನಪ್ಪ ಅಂದರೆ ಗ್ಯಾಸು ಆಗೋದಿಲ್ಲ, ಸ್ವಲ್ಪ ಗ್ಯಾಸು ಸಮಸ್ಯೆ ನಮಗೆ ಕಾಡಿಸೋದಿಲ್ಲ. ನೋಡಿ ನಾನು ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಇದಕ್ಕೆ ಈರುಳ್ಳಿ ಟೊಮೊಟೊಗೆಲ್ಲ ಉಪ್ಪು ಹಾಕಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ. ನಾವು ಆಲ್ರೆಡಿ ಕಾಳು ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ರುಚಿಗೆ ಉಪ್ಪು ಬೇಕಾಗುತ್ತೆ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದೇ ರೀತಿ ಬಾಡಿಸ್ಬಿಡಿ. ಆನಂತರ ಇದಕ್ಕೆ ರುಬ್ಬಿದಂತಹ ಮಸಾಲೆನ ನಾವು ಆ್ಯಡ್ ಮಾಡ್ತೀವಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸಾಂಬಾರು ಪುಡಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿದಂತಹ ಮಸಾಲೆನ ಹಾಕಿಬಿಟ್ಟು ಒಂದು ಸಾರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ, ಒಂದು ಕುದ್ದ ತಕ್ಷಣ ನಾನು ಬೇಯಿಸಿದಂತಹ ಅವರೆಕಾಳನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ, ಮಸಾಲೆಗೆ ನೀರು ಜಾಸ್ತಿ ಹಾಕಿದರೆ ತುಂಬ ತೆಳುವಾಗಿಬಿಡುತ್ತೆ.
ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ನಾನು ಬೌಲಿಗೆ ಹಾಕಿಬಿಟ್ಟು ಹಾಗೆ ಅವರೆಕಾಳನ್ನು ಬೇಯಿಸಿದ ನೀರನ್ನು ನಾನು ಚೆಲ್ಲೋದಿಲ್ಲ ಫ್ರೆಂಡ್ಸ್. ಆ ನೀರು ಹಾಕಿದರೆ ಇದು ರೆಸಿಪಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನೋಡಿ, ಅವರೆಕಾಳು ಬೇಯಿಸಿದಂತಹ ನೀರನ್ನೇ ನಾನು ಗ್ರೇವಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಾಳುಗಳನ್ನು ಹಾಕಿ ನಾನು ಗ್ರೇವಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಅವರೆಕಾಳು ಹಾಕಿದ್ದೀನಿ, ಬೇಯಿಸಿಟ್ಟಂತಹ ಅವರೆಕಾಳು. ಇದನ್ನೇನೇನು ಹಾಕಿ ಬೇಯಿಸಿದ್ದೀನಿ, ಉಪ್ಪು ಮತ್ತು ಸಾಸಿವೆನ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಸಾಸಿವೆ ಹಾಕಿರೋ ಅಡುಗೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಡಬಾರ್ದು ಫ್ರೆಂಡ್ಸ್, ಅದು ಅಪಶಕುನ ಅಂತ ಹೇಳ್ತಾರೆ. ಸಾಸಿವೆ ಹಾಕದೇ ಇರೋಂತಹ ಅಡುಗೆನ ರಾಕ್ಷಸರು ಬಂದು ಸೇವನೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಅಜ್ಜಿ ಹೇಳ್ತಾ ಇದ್ದರು. ಅಡುಗೆ ಸಾಸಿವೆ ಹಾಕದೆ ಯಾವುದೇ ರೀತಿ ಅಡುಗೆ ಮಾಡಬಾರ್ದು. ನೋಡಿ, ನಾನಿವಾಗ ಖಡಕ್ ಜೋಳದ ರೊಟ್ಟಿಗೆ ಈ ಪಲ್ಯ ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಸ್ವಲ್ಪನೂ ಉಳಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲರೂ ಊಟ ಮಾಡಿದ್ರು ಫ್ರೆಂಡ್ಸ್. ಬೀನ್ಸ್ ಪಲ್ಯ ಮಾಡಿದ್ದೆ, ಜೊತೆಗೆ ಅವರೆಕಾಳು ಗ್ರೇವಿ, ಬಿಸಿ ಬಿಸಿ ಅನ್ನಕ್ಕೆ, ಜೋಳದ ರೊಟ್ಟಿಗೆ, ಚಪಾತಿಗೆ, ಹಾಗೆ ಅಕ್ಕಿ ರೊಟ್ಟಿಗೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿತ್ತು. ಅನ್ನಕ್ಕೂ ಕೂಡ ಇದು ತುಂಬ ಟೇಸ್ಟಿಯಾಗಿತ್ತು. ನೋಡಿ, ನನ್ನ ಮಕ್ಕಳು, ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಊಟ ಮಾಡಿದ್ವಿ. ಇದು ಚಪಾತಿ, ನಾನು ಪಟ್ಟಿ ತೋರಿಸಿದ್ದು ಖಡಕ್ ರೊಟ್ಟಿ ತೋರಿಸಿದ್ದೀನಿ. ಇದು ಬಂದ್ಬಿಟ್ಟು ಚಪಾತಿ. ನಾನು ಮಾರನೇ ದಿನ ದೋಸೆಗೂ ಕೂಡ ಇದು ಮಿಕ್ಕಿತ್ತು ಫ್ರೆಂಡ್ಸ್, ಅದನ್ನು ನಾನು ಮಾರನೇ ದಿನ ದೋಸೆಗೂ ಕೂಡ ಹಾಕಿದ್ದೆ. ದೋಸೆನೂ ಕೂಡ ನಾವು ಇದರಲ್ಲಿ ಊಟ ಮಾಡಿದ್ವಿ. ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.